ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸರ್, ಸಮಾಧಾನ ಮಾಡ್ಕೊಳ್ಳಿ ಸರ್, ಹೇಳಿ. ಇಲ್ಲ ವಿಶ್ವ ಅವರೇ, ಇವತ್ತು ನನ್ನ ಮನಸ್ಸಿನ ಮಾತುಗಳೆಲ್ಲ ನಿಮ್ಮ ಮುಂದೆ ಹಂಚ್ಕೊಳಕ್ಕೆ ನಂಗೆ ಒಂದು ಅವಕಾಶ ಕೊಡಿ ಪ್ಲೀಸ್. ನನ್ನ ಹೆಂಡತಿ ಜಾನು ಅವ್ರನ್ನ ನಾನು ಎಷ್ಟು ಪ್ರೀತಿ ಮಾಡ್ತಿದ್ದಿ ಅಂತ ನಿಮ್ಮೊಬ್ಬರಿಗಾದ್ರೂ ಗೊತ್ತಾಗಬೇಕು ವಿಶ್ವ, ಒಬ್ಬರಿಗಾದ್ರೂ ಗೊತ್ತಾಗಬೇಕು. ಸರ್, ಸಮಾಧಾನ ಮಾಡ್ಕೊಳ್ಳಿ, ಕೂತ್ಕೊಳ್ಳಿ. ನಿಮ್ಮ ಪ್ರೀತಿ ಬಗ್ಗೆ ನಮ್ಗೆ ಯಾವುದೇ ರೀತಿ ಅನುಮಾನ ಇಲ್ಲ ಸರ್. ಆದರೆ ಇದನ್ನೆಲ್ಲ ಅನುಭವಿಸೋ ಅದೃಷ್ಟ ಜಾನ್ವಿಯವ್ರಿಗಿರಲಿಲ್ಲ ಅನ್ಸುತ್ತೆ. ಜಾನುವರಿಗೆ ಅದೃಷ್ಟ ಇತ್ತು ವಿಶ್ವ ಅವರೇ, ಆದರೆ ಕಿತ್ಕೊಂಡು ಬಿಟ್ರು. ಯಾಕೆ ವಿಶ್ವ ಅವರೇ, ಪ್ರೀತಿ ಮಾಡಿದವ್ರ ಮೇಲೆ ಯಾಕೆ ಈಗ ಎಲ್ಲರೂ ಕಣ್ಣು ಹಾಕ್ತಾರೆ? ಸರ್, ನನಗಿದಕ್ಕೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಸರಿ ಮಾಡೋ ವಿಷಯ ಆಗಿದ್ರೆ ಸರಿ ಮಾಡ್ಬೋದಿತ್ತು ಸರ್. ಈಗ ಅವರೇ ಇಲ್ಲ ಅಂದಮೇಲೆ ಏನು ಮಾಡೋಕ್ಕಾಗುತ್ತೆ? ಸಮುದ್ರದ ಆಳದಲ್ಲಿರೋ ಮುತ್ತಲು ಬೇಕಾದ್ರೆ ಹುಡುಕ್ಬಹುದು ಅಂತಂದ್ರೆ, ಆದರೆ ಯಮನ ಪಾಶಕ್ಕೆ ಸಿಲುಕಿರೋರನ್ನ ಬಿಡಿಸೋದು ಹೇಗೆ? ಐ ಸೋ ಸಾರಿ ವಿಶ್ವ ಅವರೇ, ಏನೇನೋ ಮಾತಾಡಿ ನಿಮಗೆ ಬೋರ್ ಮಾಡಬೇಕು ಅನ್ಸುತ್ತಲ್ಲ. ಓಕೆ, ನಿಮಗೆ ಬೋರ್ ಆಗಿರ್ಬೇಕಲ್ಲ. ಓಕೆ, ಈಗ ನಿಮ್ಮ ಸರ್ದಿ ಕೋನ್ ಜಾನ್ವಿಯವ್ರ ಬಗ್ಗೆ ನಿಮ್ಗೇನು ಅನ್ಸುತ್ತೆ? ಒಂದೆರಡು ಮಾತಾಡಿ ನೋಡೋಣ. ಹೇಳಿ ವಿಶ್ವ, ನಿಮ್ಗೇನು ಅನ್ಸುತ್ತೆ? ಸರ್, ನನಗವ್ರ ಬಗ್ಗೆ ಏನೂ ಗೊತ್ತಿಲ್ಲದೆ ನಾನೇನು ಹೇಳೋಕ್ಕಾಗುತ್ತೆ ಸರ್? ಅರೆ, ಅವ್ರ ಫೋಟೋ ನೋಡ್ಬಿಟ್ಟು ಹೇಳಿ ನಿಮ್ಗೇನು ಅನ್ಸುತ್ತೆ ಅಂತ. ಫೋಟೋ ನೋಡಿ ನಿಮಗೆ ಅವ್ರ ಕ್ಯಾರೆಕ್ಟರ್ ಬಗ್ಗೆ ಏನು ಅನ್ಸುತ್ತೆ? ಗೋ ಸರ್. ಸರ್, ಆ ಥರ ಫೋಟೋ ನೋಡಿ ಕ್ಯಾರೆಕ್ಟರ್ ಬಗ್ಗೆ ಎಲ್ಲ ಹೇಳೋಕ್ಕಾಗಲ್ಲ ಸರ್. ಟು ಬಿ ಫ್ರ್ಯಾಂಕ್, ಎಲ್ಲ ಮನುಷ್ಯಂಗೂ ಎರಡು ಮುಖ ಇರುತ್ತೆ ಸರ್. ಆದರೆ ಒಂದು ಮುಖ ಮಾತ್ರ ಎಲ್ಲರೂ ನೋಡಿರ್ತಾರೆ, ಇನ್ನೊಂದು ಮುಖ ಅವ್ರು ಯಾರಿಗೂ ತೋರಿಸಿರಲ್ಲ ಸರ್. ನಿಮಗೂ ಹಾಗೇನು ವಿಶ್ವ? ಐ ಮೀನ್, ನಿಮಗೂ ಎರಡು ಮುಖಗಳಿರ್ಬೇಕಲ್ವ? ಅಂದರೆ ಸರ್, ಅದು ಎಲ್ರಿಗೂ ಇದ್ದೇ ಇರುತ್ತೆ ಸರ್. ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿ ಮಾತ್ರ ಆ ಎರಡನೇ ಮುಖ ಆಚೆ ಬರುತ್ತೆ. ಗೋ ಆನ್. ಫೋಟೋ ನೋಡಿ, ನನ್ನ ಹೆಂಡತಿ ಶಿ ಇಸ್ ನಾಟ್ ಅನ್ ಆರ್ಡಿನರಿ ವುಮನ್. ಅವ್ರು ಎಷ್ಟು ಸ್ಪೆಷಲ್ ಅಂತ ನಾನು ಈಗ ತಾನೇ ಹೇಳಿದ್ದೀನಲ್ಲ. ನಿಮಗೇನು ಅನ್ಸುತ್ತೆ? ಫ್ಯೂ ವರ್ಡ್ಸ್, ಡೋಂಟ್ ವರಿ, ನಾನು ನಿಮಗೆ ಫಿಲ್ ಮಾಡೋಣ. ಸರ್, ಅವ್ರ ಮುಖ ನೋಡಿದ್ರೆ ಅವ್ರು ತುಂಬ ಇನ್ನೋಸೆಂಟ್ ಅನಿಸುತ್ತೆ. ಅವ್ರ ನಗು ನೋಡ್ತಿದ್ರೆ ಅವ್ರು ನಿಮ್ಮನ್ನು ತುಂಬ ಹಚ್ಕೊಂಡಿದ್ರು ಅನಿಸುತ್ತೆ. ಹೆಣ್ಮಕ್ಳೇ ಹಾಗಲ್ವ ಸರ್? ಯಾರನ್ನಾದರೂ ಹಚ್ಕೊಂಡ್ರೆ ತುಂಬಾ ಹಚ್ಕೊಂಡ್ಬಿಡ್ತಾರೆ. ಅದರಲ್ಲೂ ತಾಳಿ ಕಟ್ಟಿದ ಗಂಡ ಅಂದರೆ ಅವನು ಎಷ್ಟೇ ಕೆಟ್ಟವನಾದರೂ ಪರವಾಗಿಲ್ಲ, ಒಂದು ರೀತಿ ಪ್ರೀತಿ ಇದ್ದೇ ಇರುತ್ತೆ. ಅವ್ರನ್ನ ನೋಡ್ತಿದ್ರೆ ಹಾವು ಕಚ್ಚುತ್ತೆ ಅಂತ ಗೊತ್ತಿದ್ರೂ ಕೈ ಮುಗಿತಾರೆ ಅಂತ ಅನಿಸುತ್ತೆ. ಅವ್ರು ನಿಮ್ಮ ಕೈ ಹಿಡಿದಿರೋದು ನಿಮ್ಮ ಅದೃಷ್ಟ ಅಂತ ನನಗನ್ನಿಸ್ತಿದೆ ಸರ್. ಸದ್ಯಕ್ಕೆ ಅವ್ರನ್ನ ನೋಡಿ ನನಗೆ ಇಷ್ಟೇ ಸರ್ ಅನಿಸಿದ್ದು, ಇನ್ನೇನೂ ಗೊತ್ತಾಗ್ತಿಲ್ಲ. ಸಾಕಷ್ಟು ಅನಿಸಿದ್ಯಲ್ಲ ವಿಶ್ವ, ಬಂದವ್ರ ಮುಂದೆ ಇಷ್ಟು ಮಾತಾಡಿದ್ರೆ ಸಾಕು, ಖುಷಿ ಸರ್. ನೋಡ್ತಿದ್ರೆ ಯಾರೂ ಬರಲ್ಲ ಅಂತ ಅನಿಸ್ತಾ ಇದೆ. ನನಗೆ ಟೈಮ್ ಆಗ್ತಿದೆ ಸರ್, ನಾನು ಹೊರಡ್ತೀನಿ. ಅರೆ, ಬಂದಾಗಿಂದ ಹೋಗೋ ಮಾತಾಡ್ತಿದ್ದೀರಲ್ಲ, ಯಾಕೆ? ಇನ್ನು ಸಮಾರಂಭ ಶುರುವಾಗಬೇಕು, ನಿಮ್ಮ ಅನಿಸಿಕೆಗಳನ್ನೆಲ್ಲ ನಾನು ತಿಳ್ಕೋಬೇಕು, ಆಮೇಲೆ ನೀವು ಅದನ್ನೆಲ್ಲ ನೋಡಿ ಹೊರಡಬೇಕು. ಬಟ್ ನಿಮಗೆ ಬೋರ್ ಆಗ್ತಾ ಇದೆ, ರೈಟ್? ಒಂದು ಕೆಲಸ ಮಾಡೋಣ, ಇಲ್ಲೇ ಹತ್ತಿರದಲ್ಲೇ ಜಾನ್ವಿಯವ್ರಿಗೆ ತುಂಬ ಇಷ್ಟ ಆಗಿದ್ದು ಒಂದು ಜಾಗ ಇದೆ, ಇಟ್ಸ್ ವಾಕಬಲ್. ಬನ್ನಿ, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಬರೋಣ. ಫಾಲೋ ಮೀ. ಇಷ್ಟೊತ್ತಿಗೆ ದೇವಸ್ಥಾನ ತಲುಪಿರ್ತಾರಲ್ವಾ? ಒಂದ್ಸತಿ ಕಾಲ್ ಮಾಡ್ಲಾ? ಜಾನು ಬೇರೆ ಕಾಲ್ ಮಾಡ್ತಾ ಇದ್ದಾಳಲ್ಲ, ಜಯಂತ್ ಬೇರೆ ಇಲ್ಲೇ ಇದ್ದಾರೆ. ಸೈಲೆಂಟ್ ಮಾಡ್ತೀನಿ. ಈ ವಿಶ್ವ ಯಾಕೆ ಕಾಲ್ ಪಿಕ್ ಮಾಡ್ತಿಲ್ಲ? ವಿಶ್ವ ಅವರೇ, ಬಂದೆ ಸರ್. ಛೇ, ತನ್ನೋರ್ಗಾದ್ರೂ ಮಾಡಿ ನೋಡ್ತೀನಿ. ಚಂದನ ಅವ್ರು ಕಾಲ್ ಮಾಡ್ತಿದ್ದಾರಲ್ಲ. ಹಲೋ, ಏನು ಚಂದನ ಅವರೇ ಕಾಲ್ ಮಾಡಿಬಿಟ್ಟಿದ್ದೀರಾ? ಅಲ್ಲ, ದೇವಸ್ಥಾನ ತಲುಪಿದ್ರ ಎಷ್ಟೊತ್ತಿಗೆ ಬರ್ತೀರಾ ಅಂತ ಕೇಳಕ್ ಮಾಡಿದೆ. ನಾವು ಎಷ್ಟೊತ್ತಿಗೆ ಬರ್ತೀವೋ ಗೊತ್ತಿಲ್ಲ. ಯಾಕೆ, ಏನು ವಿಷಯ? ಅಡುಗೆ ಮಾಡ್ಬೇಕಲ್ಲ, ಅದಕ್ಕೆ. ನಮಗೆ ಊಟ ಬೇಡ, ನಾವು ಇಲ್ಲೇ ಹೊರಗಡೆ ಮಾಡ್ಕೊಂಡ್ಬಿಡ್ತೀವಿ. ಅದು ಸರ್ ಮತ್ತೆ ವಿಶ್ವ ಅವ್ರ ಆಚೆ ತಿನ್ನಲ್ವಲ್ಲ, ಅವ್ರಿಗೆ ಮಾಡ್ಲಾ? ನೋಡಿ,
ಅತ್ತೆ ಹೊರಗಡೆ ತಿಂತಾರೆ ಅಂತಂದ್ರೆ ಮಾವನು ಹೊರಗಡೆ ತಿಂತಾರೆ. ನಾನು ಹೊರಗಡೆ ತಿಂತಿದ್ದೀನಿ ಅಂತಂದ್ರೆ ವಿಶ್ವನು ಹೊರಗಡೆ ತಿಂತಾನೆ ಅಂತ ಅರ್ಥ ಅಲ್ವಾ? ಏ ತನು, ಇಲ್ಲೇನ್ ಫೋನಲ್ಲಿ ಮಾತಾಡ್ಕೊಂಡು ನಿಂತಿದ್ಯಾ? ಹೂ ತಗೊಂಬ ಅಂತ ಹೇಳಿದ್ರೆ ಅಲ್ಲಿ ಪುರೋಹಿತರು ಕಾಯ್ತಾ ಇದ್ದಾರೆ. ಹೋಗಿ ತಗೊಂಬ ಹೋಗೋ. ಚಂದನ ಅವರು ಅಡ್ಗೆ ಮಾಡ್ಲಾ ಅಂತ ಕೇಳ್ತಿದ್ರು ಅತ್ತೆ. ಕೊಡಿಲಿ. ಚಂದನ, ನಮ್ಗೇನು ಅಡ್ಗೆ ಮಾಡೋದು ಬೇಡಮ್ಮ, ನಾವು ಹೊರಗಡೆನೆ ತಿನ್ಕೋತೀವಿ. ನಿನ್ಗೇನಾದ್ರೂ ಬೇಕಾದ್ರೆ ಸ್ವಲ್ಪ ಮಾಡ್ಕೊಂಬಿಡು. ಸರಿ ಅಮ್ಮ. ಹೋಗು ಬೇಗ. ಚಂದನ ಅವರು ನಮ್ಮನ್ನು ವಿಚಾರಿಸ್ಕೊಳಕ್ ಕಾಲ್ ಮಾಡಿಲ್ಲ, ವಿಶ್ವ ಎಲ್ಲಿದ್ದಾನೆ ಅಂತ ತಿಳ್ಕೊಳಕ್ ಕಾಲ್ ಮಾಡಿದ್ದಾರೆ. ಏನಿದು? ಏನ್ ನಡೀತಾ ಇದೆ? ಏನಾಯ್ತು ಸಿದ್ದು ಅವರೇ? ಅದೇ ನಮ್ಮ ಅವ್ವಂಗೆ ಏನೇನೋ ಅಂದ್ರಿ ಅಂತೆ. ನಾನೇನಂದೆ? ನೀವು ನಮ್ಮ ಅವ್ವನ ಹತ್ರ ಹಂಗೆಲ್ಲ ಮಾತಾಡಿದ್ದು ತಪ್ಪ ಅನಿಸ್ತಾ ಇಲ್ವೇ ನಿಮಗೆ? ಅಯ್ಯೋ ಸಿದ್ದು ಅವರೇ, ನಾನು ಏನು ಮಾತಾಡಿದೆ? ನೀನು ಆಸೆ ಪಟ್ಟಿದೀಯ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವಳನ್ನ ಈ ಮನೇಲಿ ಇಟ್ಕೊಂಡಿದ್ದೀವಿ. ಈಗ ನೋಡಿದ್ರೆ ನನಗಿಷ್ಟ ಇಲ್ಲ ಅನ್ನೋ ಥರ ಹೇಳ್ತಿದ್ದಾಳೆ. ಇದು ಸರಿಯೇನೋ? ನಾನು ಅವಳ ಅಪ್ಪ ಅಮ್ಮನಿಗೆ ಬೈತೀನಂತೆ, ಹೀಯಾಳಿಸ್ತೀನಂತೆ. ಅವಳ ಮಾತು ಕೇಳಿ ಕೇಳಿ ನನ್ನ ಕಿವಿನೇ ಹಾಳಾಗೋಯ್ತು ಕಣೋ. ಈ ವಿಷಯನೆಲ್ಲ ಸಿದ್ದುಗೆ ಹೇಳ್ತೀನಿ ಅಂದಿದ್ದಕ್ಕೆ ಹೇಳಿದ್ರೆ ಹೇಳ್ಕೊಳ್ಳಿ, ನನ್ನ ಗಂಡ ಯಾವತ್ತಿದ್ರು ನನ್ನ ಪರ, ನಿಮ್ಮ ಮಾತನ್ನು ನಂಬಲ್ಲ ಅಂತಾಳೆ ಕಣೋ. ನೋಡಿ, ದೊಡ್ಡವ್ರ ಹತ್ರ ಹಂಗೆಲ್ಲ ಮಾತಾಡೋದು ಬೇಕಿತ್ತೆ? ಹಂಗೆಲ್ಲ ಮಾತಾಡೋ ಅವಶ್ಯಕತೆ ಏನಿತ್ತು ಮೇಡಮ್ ಅವರೇ? ಓ, ಅವ್ರು ಈ ದಾರಿಯಲ್ಲಿ ಬರ್ತಾ ಇದ್ದಾರಾ? ಸಿದ್ದು ಅವರೇ, ನಾನು ಹೇಳಿದ್ರಲ್ಲಿ ಯಾವ ಸುಳ್ಳು ಇಲ್ಲ, ಎಲ್ಲ ಸತ್ಯನೇ. ಏನು ಸತ್ಯ ಮೇಡಮ್ ಅವರೇ? ಯಾವ್ದು ಸತ್ಯ? ಹೌದು ಸಿದ್ದು ಅವರೇ, ಸತ್ಯನೇ. ನಿಮ್ಮ ತಾಯಿ ಮತ್ತು ಅತ್ತಿಗೆ ನಾನು ಯಾವುದೋ ವ್ರತ ಮಾಡಬೇಕು ಅಂತ ಶಾಸ್ತ್ರಿಗಳ ಹತ್ರ ಹೇಳಿಸಿದ್ರು. ಆದರೆ ಅಂಥ ವ್ರತನೇ ಇಲ್ಲ, ಇದುವರೆಗೂ ಯಾರೂ ಮಾಡಿಲ್ಲ ಅಂತ ನನಗೆ ಗೊತ್ತಾಯಿತು. ಇಲ್ಲದೆ ಇರೋದನ್ನು ನನ್ನ ಹತ್ರ ಮಾಡಿಸ್ತಿದ್ದಾರೆ ಅಂದಮೇಲೆ ಇಲ್ಲಿ ಏನೋ ಇದೆ ಅಂತ ಅನ್ನಿಸ್ತು, ಅದಕ್ಕೆ ಹಾಗೆ ಹೇಳಿದೆ. ಅಲ್ಲ ಮೇಡಮ್ ಅವರೇ, ನಂಗೆ ಗೊತ್ತಿಲ್ಲದೆ ಒಂದು ಮಾತು ಕೇಳ್ತೀನಿ. ನಮ್ಮಿಬ್ಬರನ್ನು ದೂರ ಮಾಡೋದ್ರಿಂದ ನಮ್ಮ ಮನೆಯವ್ರಿಗೆ ಏನು ಸಿಗ್ತದೆ? ನಮ್ಮ ಅವ್ವಂಗೂ ನಮ್ಮ ಅತ್ತಿಗೆಗೂ ಏನು ಉಪಯೋಗ ಅಂತೀನಿ? ಉಪಯೋಗ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ ಸಿದ್ದು ಅವರೇ, ಆದರೆ ಸೊಸೆಯಾಗಿ ನಾನಂದರೆ ಅವ್ರಿಗೆ ಇಷ್ಟ ಇಲ್ಲ, ಅದು ಒಂದೇ ಕಾರಣ. ಮೇಡಮ್ ಅವರೇ, ನೀವು ಅವ್ರಿಗೆ ನಿಜವಾಗ್ಲೂ ಇಷ್ಟ ಅಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಿಮ್ಗೆ ಏನಾದರೂ ಕಾಟ ಕೊಟ್ಬಿಟ್ಟು ಮನೆಯಿಂದ ಈಚೆಗಾಗ್ತಿರ್ಲಿಲ್ವೇ? ಹಾಗಾದರೆ ಇದುವರೆಗೂ ಅಂಥದ್ದು ಏನೂ ಆಗಿಲ್ವಾ? ಒಂದ್ಸಲ ಯೋಚನೆ ಮಾಡಿ ನೋಡಿ. ಮೇಡಮ್ ಅವರೇ, ಪರಿಸ್ಥಿತಿ ಯಾವಾಗಲೂ ಒಂದೇ ಥರ ಇರೋದಿಲ್ಲ. ಅವತ್ತಾಗಿದ್ಕೂ ಪೂಜೆಗೂ ಹೋಲಿಕೆ ಮಾಡ್ಕೊಂಡು ಮಾತಾಡೋಕ್ಕಾಗದೆ? ನಮ್ಮ ಮನೆಯವ್ರಿಗೆ ಇದರಿಂದ ಏನು ಸಿಗ್ತದೆ ಅಂತೀನಿ. ಏನು ಹೇಳಿದ್ರಿ ಸಿದ್ದು ಅವರೇ? ಅದೇ ನಮ್ಮ ಮನೆಯವ್ರಿಗೆ ಇದರಿಂದ ಏನು ಸಿಗ್ತದೆ ಅಂತ. ಹಾಗಾದರೆ ಅವರೆಲ್ಲ ನಿಮ್ಮ ಮನೆಯವರು, ನಾನೇನೂ ಇಲ್ವಾ? ಅಯ್ಯೋ ಮೇಡಮ್ ಅವರೇ, ನಾನು ಹೇಳಿದ್ದು ಆ ಅರ್ಥದಿಂದ ಅಲ್ಲ ಮೇಡಮ್ ಅವರೇ, ಅವ್ರು ಹಂಗಲ್ಲ ಅಂತ ಅಷ್ಟೇ. ಲಕ್ಷ್ಮೀ ನಿವಾಸ ಲಕ್ಷ್ಮೀ